ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ನೆಲ್ಸನ್. ನಮ್ಮ ಸೋಲಾರಿಂದ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡೋದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸೊ ಇವತ್ತು ಒಂದು ಸ್ಪೆಷಲ್ ಇವೆಂಟ್ ಬಂದಿದ್ದೀವಿ. ಅದಾನಿ ಪ್ಯಾನಲ್ ಲಾಂಚ್ ಟಾಪ್ಕಾನ್ ಮಾಡ್ಯೂಲ್ಸ್ ಆಲ್ರೆಡಿ ನಾವು ಇನ್ಸ್ಟಾಲ್ ಮಾಡಿದ್ದೀವಿ, ಬಟ್ ಅಫಿಷಿಯಲಿ ಲಾಂಚ್ ಮಾಡಿದ್ದಾರೆ. ಸೊ ಯಾವ ಥರ ಇದೆ, ಸ್ವಲ್ಪ ಲೆಂತ್ ಇದೆ ಪ್ರೋಗ್ರಾಮ್. ನಾನು ಫುಲ್ ವೀಡಿಯೋ ಹಾಕ್ತೀನಿ, ಫುಲ್ ನೋಡಿ ಯಾವ ಥರ ಇದೆ, ಹೆಂಗಿದೆ ಅಂತ ನಾನು ಜಸ್ಟ್ ತೋರಿಸ್ತೀನಿ ಯಾವ ಥರ ಇದೆ ಅಂತ. So, additionally, I would like to extend my warm welcome for our today's delegates, Mr. Cecil Agustin, Prashant Baindu sir, and Bharat for joining us and making this session much more intense. Handling day in India, Middle East, and North Africa. Thanks to Wattcraft and Adani for giving a slot. 2020, like we became number one in South Africa. 2021, like we launched our inverters and our products, day brand products in India. We were also like stock listed in Shanghai Stock Exchange, which is like a proud movement for all the Chinese manufacturers. And 2022 and 2023, like we achieved like very big milestones of Ms. Nagashri, Ms. Pavitra Shetty to please come up, and also Mr. Gopinath Kriya. I would also request some of our senior EPC players whom I personally know. Gopi sir, please come, and Venkatesh sir from Aditya Tech, Cyril sir, Namasolar. Yeah, please do join us, sir. So it's everybody's event. It's not we are going to reveal this. Okay. So you all are present here. Okay. So the stage is little crowded. Okay. So please. Surya Sudha, sir, please. Sir, please. ನಾವು ಬೇರೆ ಬೇರೆ ಅದಕ್ಕೆ ರಾ ಮೆಟೀರಿಯಲ್ ಬೇಕಿದ್ರೆ ಪ್ರತಿಯೊಂದು ಸಹ ಇಲ್ಲೇ ಮ್ಯಾನುಫ್ಯಾಕ್ಚರಿಂಗ್ ಮಾಡೋ ಹಾಗೆ ನಾವು ಮಾಡ್ತಾ ಇದ್ದೀವಿ. ಅದಕ್ಕೆ 10 ಗಿಗಾವ್ಯಾಟ್ ಸೆಲ್, 10 ಗಿಗಾವ್ಯಾಟ್ ವೇಫರ್, 10 ಗಿಗಾವ್ಯಾಟ್ ಇಂಗೋಟ್, ಪಾಲಿಸಿಲಿಕಾನ್ ಹಾಗೂ MG ಸಿಲಿಕಾನ್. ಪ್ರತಿಯೊಂದು ಸ್ಟೇಜಲ್ಲೂ ನಮ್ಮದು ಎಟ್ ಪ್ರೆಸೆಂಟ್ ಇವಾಗ ಸೆಲ್ವರೆಗೆ ಮಾಡ್ತಾ ಇದ್ದೀವಿ. ಸೊ ಸೆಲ್ವರೆಗೆ ಏನಿದೆ ಇವಾಗ ಆಲ್ರೆಡಿ ನಮ್ಮ ಇಂಪನೆಂಟ್ ಇದ್ದು ಟೆಕ್ನಿಕಲ್ ಸ್ಪೆಸಿಫಿಕೇಶನ್ ಕೊಡಬೇಕಾಗತ್ತೆ. ಮೇಲೆ ನೋಡ್ತಾ ಇರೋದು ಅಲ್ಯೂಮಿನಿಯಂ ಫ್ರೇಮ್, ಟೆಂಪರ್ ಗ್ಲಾಸ್, ಮತ್ತು EVA ಇಥೈಲ್ ವಿನೈಲ್ ಅಸಿಟೇಟ್ ಶೀಟ್, ಅದು ಗ್ಲಾಸ್ ಕೆಳಗೆ ಬರುತ್ತೆ. ಅದ್ರ ಜೊತೆಗೆ ಸೋಲಾರ್ ಸೆಲ್ಸ್, EVA ಶೀಟ್ ಬ್ಯಾಕ್ ಶೀಟಲ್ಲಿ ಬರುತ್ತೆ, ಮತ್ತು ಬ್ಯಾಕ್ ಶೀಟ್, ದೆನ್ ಜಂಕ್ಷನ್ ಬಾಕ್ಸ್. ಇದೆಲ್ಲ ಕಾಂಪೊನೆಂಟು ಮಾಡ್ಯೂಲಲ್ಲಿ ಇರುತ್ತೆ. ವೈಟ್ ಬ್ಯಾಕ್ ಶೀಟ್ ಬರುತ್ತೆ ನಿಮಗೆ. ಇದರಲ್ಲಿ ಟ್ರಾನ್ಸ್ಪರೆಂಟ್ ಬ್ಯಾಕ್ ಶೀಟ್ ಬರುತ್ತೆ. ಪ್ರಾಡಕ್ಟ್ ಪೋರ್ಟ್ಫೋಲಿಯೋದಲ್ಲಿ ವಿ ಹ್ಯಾವ್ ಎ ಮೋನೋಪರ್ಕ್ ಅಟ್ ಪ್ರೆಸೆಂಟ್. ಆವಾಗಲೇ ಸಿಸಿಲ್ ಅವ್ರು ಹೇಳಿದರು ಮೋನೋಪರ್ಕ್ ಇದೆ ಟೆಕ್ನಾಲಜಿ ಇದೀವಿ. ಪರ್ಟಿಕ್ಯುಲರ್ ಈ ಪ್ರಾಡಕ್ಟಿಗೆ ಹೇಳಬೇಕಂತ ಹೇಳಿದ್ರೆ ಟಾಪ್ಕಾನ್ ಸೀರೀಸು ಎಟ್ ಪ್ರೆಸೆಂಟ್ ನಾವು ಕೊಡ್ತಾ ಇರೋದು 550 to 575 watt peak with a 22% efficiency. Basically it has increased 1% additional efficiency. ಎಲ್ಲರೂ ಹೇಳ್ಬೋದು for 1% efficiency why it is so important ಅಂತ. In ground mount it's very important to reduce the ಒಂದನೇದಾಗಿ the land cost is very high. ಅದೇ ಥರ ನಿಮ್ಗೆ ನೋಡ್ಲಿಕ್ಕೆ ಹೋದ ಸೇಮ್ ಸೈಜ್ ವಿತ್ ನಮ್ಮ 540 ಬರೋಲ್ಲಿ 570 ಬರ್ತಾ ಇದೆ. ಬೇಸಿಕಲಿ ಯು ಹ್ಯಾವ್ ಅಡಿಷನಲ್ 30 to 40 ವ್ಯಾಟ್ ಪೀಕ್ ಅಡಿಷನಲ್ ಸಿಗುತ್ತೆ ಕಂಪೇರ್ ಟು ಪಿ ಟೈಪ್. ಅವಾಗ BOS ಸ್ಟ್ರಕ್ಚರ್ ಕಾಸ್ಟ್, ಲ್ಯಾಂಡ್ ಕಾಸ್ಟ್ ಎಲ್ಲದರಲ್ಲೂ ಕಮ್ಮಿ ಆಗುತ್ತೆ. ಅದೇ ಜೊತೆಗೆ 1% ಎಫಿಷಿಯನ್ಸಿ ಮಾತ್ರ ಇಲ್ಲ ಅಡ್ವಾಂಟೇಜ್ ಆಗಿ ಬಂದಿಲ್ಲ. ದರ್ ಆರ್ ಲಾಟ್ ಆಫ್ ಅದರ್ ಅಡ್ವಾಂಟೇಜಸ್ ಅಲಾಂಗ್ ವಿತ್ ದಿಸ್ 1% ಎಫಿಷಿಯನ್ಸಿ. ದ್ಯಾಟ್ ಐ ಟೇಕ್ ಯು ಥ್ರೂ ದ ನೆಕ್ಸ್ಟ್ ಸ್ಲೈಡ್. ಸೊ ಇದರಲ್ಲೇನೆ ಇಫ್ ವಿ ಯೂಸ್ 210 mm ಅಥವಾ EPC ಅಲ್ಲಿ ನಾವು ಹೇಳುವಾಗ ಯಾಕೆ ಅವ್ರು ಟಾಪ್ ಹೋಗಬೇಕು ಕನ್ವಿನ್ಸ್ ಮಾಡಲಿಕ್ಕೆ ಏನೇನು ಬೇಕು ಅಂತ ಒಂದು 4-5 ಪಾಯಿಂಟ್ಸನ್ನು ಮೆನ್ಷನ್ ಮಾಡಿದ್ದೀನಿ. ಇಲ್ಲಿ ನಮಗೆ ವ್ಯಾಟ್ ಪಿಕ್ ಮ್ಯಾಕ್ಸಿಮಮ್ 550, ನಾವು ಅದಾನಿಯಲ್ಲಿ 545 ಕೊಡ್ತಾ ಇರೋದು.
545 to 550 watt peak ಏನು maximum watt peak what we can get in monopile. Same ಅದೇ ನೀವು ಟಾಪ್ ಕಾನ್ ಅಲ್ಲಿ ಹೋದ್ರೆ we can get with the same size of the module, not increasing the module size. It is same size of the module, we can get up to 575 watt peak. And maximum efficiency ನಿಮಗೆ what we can get is 21.31% in per. ಅದೇ ಇದರಲ್ಲಿ ನಿಮಗೆ ಮಾಡ್ಯೂಲ್ ಎಫಿಷಿಯನ್ಸಿ ಬಂದು 22.3% ಎಫಿಷಿಯನ್ಸಿ ವರೆಗೆ ಸಿಗುತ್ತೆ. ಅಂದರೆ 1% is the additional efficiency. And product quality remains. And non-DCR. DCR is module which is used for the subsidy project, and non-DCR also we have for the regular requirement. So ಇದೊಂದು ಎರಡರಲ್ಲಿ what is installed in utility and rooftop put together, India installed around 13 gigawatt in a rooftop market. ಅದರಲ್ಲಿ industrial 77 gigawatt, C&I 3, and residential is 3. If you look at the 2 years back, if you look at it, the residential contribution was very negligible 2 years back. It was very negligible, and this is a correction, it is a 3 gigawatt. So if you look at the market, the 2.2 gigawatt which came from only one state, ಯಾರಾದ್ರೂ ಹೇಳ್ಬೋದಾ? Gujarat. Yes, you all are right. Out of 3 gigawatt residential, 2.2 gigawatt was contributed by Gujarat. That is the market. Karnataka rooftop installed capacity somewhere around 700 megawatt. Now gigawatt ಇಂದ ಈಗ ಮೆಗಾವಾಟ್ ಗೆ ಬರಬೇಕಾಗಿದೆ, ಯಾಕಂದ್ರೆ ಕರ್ನಾಟಕ ಇನ್ಸ್ಟಾಲ್ಡ್ ಕೆಪಾಸಿಟಿ 700 ಮೆಗಾವಾಟ್. 700 ಮೆಗಾವಾಟ್ ಅಲ್ಲಿ ನಾವು ಇನ್ ಡೆಪ್ತ್ ಮಾಡಿದ್ರೆ ಎವ್ರಿ ಇಯರ್ ದ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ ಕರ್ನಾಟಕ ಇಸ್ ಅರೌಂಡ್ ಕ್ರೆಡಾಲ್ ಫಿಗರು ಮತ್ತೆ ನಾನು ಬೆಸ್ಕಾಮ್ ಜೊತೆ ಇಂಟ್ರಾಕ್ಷನ್ ಮಾಡಿದಾಗ ವೆನ್ ಐ ಅಂಡರ್ಸ್ಟುಡ್ ಇಟ್ ಇಸ್ ಗೋಯಿಂಗ್ ಅರೌಂಡ್ 70 to 80 ಮೆಗಾವಾಟ್ ಇಸ್ ಎವ್ರಿ ಇಯರ್ ದ ಇನ್ಸ್ಟಾಲ್ಡ್ ಕೆಪಾಸಿಟಿ ಆಫ್ ಕರ್ನಾಟಕ. ಅದರಲ್ಲಿ ನೋಡಿದರೆ ರೆಸಿಡೆನ್ಷಿಯಲ್ ಇಸ್ ವೆರಿ ವೆರಿ ನೆಗ್ಲಿಜಿಬಲ್ ನಂಬರ್. ನಾನು ರೀಸೆಂಟ್ಲಿ ಐ ಹ್ಯಾಡ್ interaction on the national portal. Till now the subsidy which is installed capacity 2.5 megawatt. It is hardly 2.2% of our current rooftop installed capacity of Karnataka. Around 16 megawatt is only installed in idu bere one age. 16 megawatt in residential is as of now installed capacity. So it is a very negligible number. If BM Solar. ಸೊ ನೀವು ನೋಡ್ಬೋದು ಇದೇ ಅದಾನಿದು ಟಾಪ್ ಕಾನ್ ಪ್ಯಾನಲ್ಲು. ಸೊ 565 ವ್ಯಾಟಿಂದ 570 ತನಕ ಇದೆ. ಇದು 570, ಐ ಥಿಂಕ್ 580 ತನಕ ಇದೆ. ಇದು 570 ವ್ಯಾಟ್ ಪೀಕು. ಸೊ ಒನ್ ಆಫ್ ದ ಮೋಸ್ಟ್ ಟಾಪ್ ಎಫಿಷಿಯಂಟ್ ಪ್ಯಾನಲ್ಸು. ಒಂದು ಬೈಫೇಷಿಯಲ್ ಪ್ಯಾನಲ್, ಇದು ಬೈಫೇಷಿಯಲ್ ಪ್ಯಾನಲ್ಸ್. ಇದಕ್ಕಿಂತ ಸ್ವಲ್ಪ ಜಾಸ್ತಿ ಎಫಿಷಿಯನ್ಸಿ ಇರುತ್ತೆ. ಮತ್ತು ಇವ್ರದ್ದೇ ಎಲ್ಲನೂ ಇನ್ ಹೌಸ್ ಮ್ಯಾನುಫ್ಯಾಕ್ಚರಿಂಗ್. ನೀವು ನೋಡ್ಬೋದು ವರ್ಲ್ಡ್ಸ್ ಫಸ್ಟು ಇನ್ ಹೌಸ್ ಅವರು ಪ್ಲ್ಯಾಂಟಲ್ಲಿ A to Z ಮಾಡ್ತಾರೆ. ಸೊ ಒನ್ ಆಫ್ ದ ಬೆಸ್ಟ್ ಪ್ಯಾನಲ್ಸು. ನಾವು ಎಲ್ಲ ಕಡೆಯೂ ಇನ್ಸ್ಟೆಡ್ ಆಫ್ ಮೋನೋಪರ್ಗ್ ಹಾಫ್ ಕಟ್ ಬೈಫೇಷಿಯಲ್ ಟಾಪ್ ಕಾನೇ ಕೊಡ್ತಾ ಇದ್ದೀವಿ. ಒನ್ ಆಫ್ ದ ಬೆಸ್ಟ್ ಪ್ಯಾನಲ್ಸ್. ಸೊ ನೋಡಿದರೆ ಇವತ್ತಿನ ಫಂಕ್ಷನ್ ಅದಾನಿದು ಪ್ಯಾನಲ್ಸು ಪ್ಲಸ್ ಡೇದು ಜಸ್ಟ್ ಬೇಸಿಕ್ ಹಾಕಿದರು. ಸೊ ಫೈನಲಿ ಸೆಷನ್ ಆಯಿತು, ಡಿನ್ನರ್ ಇತ್ತು, ಡಿನ್ನರ್ ಮುಗಿಸಿದ್ವಿ. ಸೊ ಜಸ್ಟ್ ಶಾರ್ಟ್ ವೀಡಿಯೋ ಥರ ಇತ್ತು. ಟಾಪ್ ಕಾನ್ ಪ್ಯಾನಲ್ಸ್ ಬಗ್ಗೆ ತುಂಬ ನಾಲೆಜ್ ಕಲ್ತ್ಕೊಂಡಿದ್ವಿ, ಯಾವ ಥರ ಹೆಂಗೆ ಏನಂತ. ಡೇ ಬಗ್ಗೆಯೂ ಬೇಸಿಕ್ ಇಂಟ್ರಡಕ್ಷನ್ಸ್ ಇತ್ತು, ಆಲ್ರೆಡಿ ಗೊತ್ತಿದೆ ನಮಗೆ. ಆದರೂ ಸೊ ಒನ್ ಆಫ್ ದ ಬೆಸ್ಟ್ ಬ್ರ್ಯಾಂಡ್ಸ್ ಅದಾನಿ. Tier 1 ಕಂಪನಿ, ಇಂಡಿಯಾನಲ್ಲಿ ಒಂದೇ Tier 1 ಕಂಪನಿ ಆ್ಯಸ್ ಪರ್ ಬ್ಲೂಮ್ಬರ್ಗು. ಸೊ ನಮ್ಮನ್ನು ಫಾಲೋ ಮಾಡ್ತಾ ಇರಿ, ಈ ಥರ ರೆಗ್ಯುಲರ್ ಅಪ್ಡೇಟ್ಸ್ ಕೊಡ್ತಾ ಇರ್ತೀವಿ ಸೋಲಾರ್ ಬಗ್ಗೆ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್.